ಒಂದು ಕಾಲದಲ್ಲಿ ಇತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತಿತ್ತು, ಅದಿಲ್ಲ ಈಗ. ಉದ್ಯೋಗಂ ಪುರುಷ ಲಕ್ಷಣಂ ಇಲ್ಲ, ಉದ್ಯೋಗಂ ಎಲ್ಲರ ಲಕ್ಷಣಂ. ಮಹಿಳೆಯರು ಪುರುಷರು, ಅದ್ರ ಜೊತೆ ಹಿಂದೆ ಅಂಗವಿಕಲರಿಗೂ ನೌಕರಿ ಸಿಗ್ತಾ ಇರಲಿಲ್ಲ, ಈಗ ವಿವಿಧ ರೀತಿಯ ಅಂಗವಿಕಲರಿಗೂ ಸಹ ನೌಕರಿಯನ್ನ ಕೊಡುವಂತ ಇಲಾಖೆನೂ ಮಾಡಿ ಎಲ್ಲಾ ಇಲಾಖೆಯಲ್ಲಿ ಅವರಿಗೆ ಅಂಗವಿಕಲರನ್ನು ಗುರುಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗ ಉದ್ಯೋಗ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾಕೆ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಮತ್ತೆ ಅವರ ಸಮಕಾಲೀನರು ಸಿದ್ದರಾಮೇಶ್ವರರು ಅವರೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ಕಾಯಕವೇ ಕೈಲಾಸ ಅಂತ. ಅರಿವೇ ಗುರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅದೇ ರೀತಿ ಸಿದ್ದರಾಮೇಶ್ವರರು ಕಾಯಕ ಯೋಗಿಗಳಾಗ್ತಾರೆ. ಆಗ ಜಗಜ್ಯೋತಿ ಬಸವಣ್ಣನವರು ಕಾಯಕವೇ ಕೈಲಾಸ ಹೇಳಿದಂಥದ್ದನ್ನ ಏನು ಇತ್ತು ಅದನ್ನ 19ನೇ ಶತಮಾನದಲ್ಲಿ ಅಧಿಕೃತವಾಗಿ ಮಹಿಳೆಯರು ಪುರುಷರು ಎಲ್ಲರೂ ಸಮಾನತೆಯಿಂದ ಉದ್ಯೋಗ ಸಿಗುವಂತೆ ಮಾಡಿದ್ದು, ಇಡೀ ಪ್ರಪಂಚ ಮೆಚ್ಚುವಂತ ಸಂವಿಧಾನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿ ಯಾರು ಹೇಳ್ಬೇಕು ನೀವೇ? ಇಡೀ ಪ್ರಪಂಚ ಮೆಚ್ಚುವ ಸಂವಿಧಾನವನ್ನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿ ಯಾರು? ಜೋರಾಗಿ ಹೇಳ್ಬೇಕು, ಹೌದಲ್ವಾ? ಆ ಏನು ಜಗಜ್ಯೋತಿ ಬಸವಣ್ಣನವರ ಆಶಯವನ್ನ ಸಂವಿಧಾನದ ಮುಖಾಂತರ ಸರ್ಕಾರದ ಸೀಲನ್ನ ಒತ್ತೋದ್ರ ಮುಖಾಂತರ ಸಮ ಸಮಾಜದ ನಿರ್ಮಾಣ ಮತ್ತೆ ಮಹಿಳೆಯರು ಪುರುಷರಿಗೆ ಸಮಾನವಾದ ಅಧಿಕಾರವನ್ನ ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಉದ್ಯೋಗ ಏನ್ ಕೊಡ್ತದೆ? ಉದ್ಯೋಗ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಉದ್ಯೋಗ ವ್ಯಕ್ತಿಯ ಸ್ವಾಭಿಮಾನವನ್ನ ಕೊಡ್ತದೆ, ಬುದ್ಧಿವಂತಿಕೆಯನ್ನ ಕೊಡ್ತದೆ, ಮತ್ತೆ ಅವರ ಬುದ್ಧಿವಂತಿಕೆ ಸ್ಥಾನದ ಸಂಕೇತ ಕೊಡ್ತದೆ. ಅದರ ಜೊತೆ ನೀವೆಲ್ಲರೂ ಕೇವಲ ಶಿಕ್ಷಣ ಮಾಡಿದ ತಕ್ಷಣನೇ ನಮಗೆ ಸರ್ಕಾರಿ ನೌಕರಿನೇ ಸಿಗುತ್ತೆ ಅನ್ನೋದು ಬೇಡ. ಈಗ ಹರೀಶು ನಮ್ಮ ಮಹೇಶ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಈಗ BSc BA BCom ಅಲ್ಲಿ ನಾವೆಲ್ಲ ಓದುವಾಗ ಕೇವಲ ಆರ್ಟ್ಸು ಸೈನ್ಸು ಕಾಮರ್ಸ್ ಅಂತ ಇತ್ತು. ಈಗ ಬರೀ BScಲೇ 40 ಭಾಗ ಇದೆ, BCom ಅಲ್ಲಿ 30 ಭಾಗ, ಬೇರೆ ಬೇರೆ ವಿಭಾಗಗಳಿದಾವೆ. ಆ ವಿಭಾಗಗಳಲ್ಲಿ ಓದಬೇಕು. ಇವತ್ತು ಉದ್ಯೋಗಾಕಾಂಕ್ಷಿಗಳ ಜೊತೆ ಏನು ಯುವಕರು ನೀವಿದ್ದೀರಾ, ನಿಮಗೆ ಇವತ್ತು ಒಂದು ಮುಂದೆ ನೀವು ಓದಿದ ಮೇಲೆ ಯಾವ ಉದ್ಯೋಗ ಅರಸಬೇಕು ಅನ್ನೋದನ್ನು ತಿಳಿ ಹೇಳುವಂತ ಕೆಲಸವನ್ನ ಈಗ ಮಾಡ್ತಕ್ಕಂಥದ್ದನ್ನ ನೀವು ನೋಡ್ತೀರಿ. ಈಗಾಗಲೇ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉದ್ಯೋಗಕ್ಕಾಗಿ ಹಲವಾರು ಸ್ಪರ್ಧೆ ಉಂಟಾಗುವ ಸಂದರ್ಭದಲ್ಲಿ ಅವಕಾಶಗಳಿಗೆ ಎತ್ತ ಹೋಗ್ತಾ ಇದೆ ಅನ್ನೋದನ್ನ ಗೊತ್ತಾಗ್ತಾ ಇದೆ.